ಅಯ್ಯೋ ದೇವ್ರೆ. ಅವ್ವ ಅಪ್ಪ, ಮುಂಜಾನೆ ಆದರೆ ನನ್ನ ಮದುವೆ ಅಂತಪ್ಪ. ಅವ್ವ ನನಗೆ ಮ್ಯಾಗಿಂದ ಆಶೀರ್ವಾದ ಮಾಡಿ ಅಪ್ಪ. ಅವ್ವ ಈ ತುಪ್ಪಕ್ಕೆ ದೊಡ್ಡವನು ಮದ್ವೆಗೆ ಬರ್ತಾಳೋ ಇಲ್ಲೋ, ಈ ಕಿಚ್ಚಿಗವ್ವ ಆಕೆ ಹೇಳಾಳೋ ಇಲ್ಲೋ, ಹುಡುಗ ಯಾರು ಅಂತಲೇ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಬಂದು ನಾಳೆನೇ ಮದುವೆ ಅಂತ ಹೇಳಿದ್ಲು ಚಿಕ್ಕಮ್ಮ. ದೇವ್ರೆ, ತಂದೆನೂ ಇಲ್ಲ ತಾಯಿನೂ ಇಲ್ಲ. ಈ ಜಗತ್ತಿನಲ್ಲಿ ನನ್ನಂಥ ಎಷ್ಟೋ ಜನ ಇದ್ದಾರೆ. ಅವರಿಗೆಲ್ಲ ಇಷ್ಟೊಂದು ತೊಂದರೆ ಕೊಡಬೇಡ ದೇವ್ರೆ. ಒಬ್ಬೊಬ್ಬರಿಗೆ ತಾಯಿ ಆದರೂ ಇರ್ತಾರೆ, ಇಲ್ಲ ತಂದೆ ಆದರೂ ಇರ್ತಾರೆ. ಅವ್ರಿಗಾಗೋ ಕಷ್ಟನ ಅವ್ರ ಹತ್ರನಾದರೂ ಹಂಚ್ಕೊಳ್ತಾರೆ ದೇವ್ರೆ. ನನಗೆ ಯಾರೂ ಇಲ್ಲ. ಹೇಗೋ ಇಷ್ಟು ದಿನ ಈ ಊರವರೆಲ್ಲ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಎಲ್ಲರ ಜೊತೆ ನೀರಿಗೆ ಹೋದಾಗ ಮಾತಾಡಿಕೊಂಡು ಹೇಗೋ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದೆ. ಇನ್ನಲ್ಲಿ ಹೋಗಿ ಅವ್ರು ಹೇಗಿರ್ತಾರೋ ಏನೋ. ಅಟ್ಲೀಸ್ಟ್ ನಮ್ಮ ದೊಡ್ಡವ ಆದರೂ ಬಂದಿದ್ರೆ ನನಗೆ ಎಷ್ಟೋ ಸಮಾಧಾನ ಇರ್ತಿತ್ತು ದೇವ್ರೆ. ನನ್ನ ಮದ್ವೆ ನೋಡೋಕೆ ನನ್ನ ತಂದೆ ತಾಯಿ ಅಂತೂ ಇಲ್ಲ. ನಮ್ಮ ದೊಡ್ಡವರ ಬರಲಿ, ಆಕೆಯಾರ ನನ್ನ ಮದ್ವೆ ನೋಡಲಿ ದೇವ್ರೆ. ಹೆಂಗಾರ ಮಾಡಿ ನಮ್ಮ ದೊಡ್ಡವಾಗ ನನ್ನ ಮದುವೆ ಐತೆ ಅಂತ ತಿಳಿಸ್ಬಿಡು ದೇವ್ರೆ. ತಿಳಿಸ್ತೀಯಲ್ಲ ದೇವ್ರೆ. ಅಯ್ಯೋ, ಹೊರಗಡೆ ಚಿಕ್ಕಮ್ಮ ಕರೀತಿದ್ದಾಳೆ. ಓ ರಾಣಿ, ನೀವು ಒಳಗದೇವ? ನನ್ನ ರೂಮ್ನಾಗ ನೋಡಿದ್ನ್ಯಾ, ಕಾಣಿಸ್ತಿಲ್ಲ, ಅದಕ್ಕೆ ಓದ್ರಾಕತ್ತೆ ನಾಗಳಿಂದ. ಇಲ್ರಿ ಚಿಕ್ಕಮ್ಮ, ಅದು ಅದು ಅಡುಗೆ ಮನ್ಯಾಗ ಸ್ವಲ್ಪ ಕೆಲಸ ಇತ್ತು ರೀ, ನಾನು ಅದಕ್ಕೆ ಅಡುಗೆ ಮನೆಗೆ ಹೋಗಿದ್ದೆ. ಅಲ್ಲ ರಾಣಿ, ಇದು ನಿನಗೆ ಸರಿ ಕಾಣಿಸ್ತೈತೇನ ನೀ ಹಿಂಗೆ ಮಾಡೋದು? ನಾನೇನು ಮಾಡಿದ್ನಿ ಚಿಕ್ಕಮ್ಮ? ಅಲ್ಲಲೇ, ನಾಳೆ ಬೆಳಗ್ಗೆನ ಮದುವೆ ಐತಿ. ನೀನು ಹಿಂಗೆ ಸಪ್ ಮುರಿ ಹಾಕೊಂಡು ಅಡ್ಡಾಡಿದ್ರೆ ಮದುವೆ ಹುಡುಗ ಏನಂತ ನಾ ಬಲವಂತಾಗ ಮದುವೆ ಆಗತ್ತಾಳ ಅಂತ ಅನ್ಕೋತಾನಿಲ್ಲ. ಅದಕ್ಕೆ ಒಂದು ಸ್ವಲ್ಪ ನಕ್ಕೋತೀರವಾ. ಅದು ಏನಿಲ್ಲ, ನೀನು ರೂಮ್ನಾಗ ಇರು. ನಾನು ಕೆಲಸಕ್ಕೆ ಹೇಳೇನಿ, ಆಕೆಗೆ ಬರ್ತೀನಿ ಅಂತ ಹೇಳ. ಅಡುಗೆ ಮನೆಯಾಗ ಎಲ್ಲ ಕೆಲಸ ಆಕೆ ನೋಡ್ಕೋತಾನೆ, ಕೆಲಸದೇನು ತಲೆ ಕೆಡಿಸ್ಕೊಬೇಡ, ಆರಾಮ್ಸೆ ರೆಸ್ಟ್ ಮಾಡು. ಅದೇ ಹೇಳಿದ್ದಲ್ಲ, ಈಗ ಜಳಕ ಮಾಡು, ಬರ್ತಾ ಬಳೆ ಇಡ್ಸೋಕ್ಕೆ ಬಳೆ ಇಡಿಸ್ಕೊ. ಮುಂಜಾನೆ ಏನೈತಲ್ಲ, ಎದ್ದು ಕೂಡ ಜಳಕ ಮಾಡು. ಅಷ್ಟೊತ್ತಿಗೆ ಮುಹೂರ್ತ ಟೈಮಿಗೆ ಬರ್ತಾರವ್ರು, ಆತಲ್ಲ. ನಮ್ಮ ಚಿಗವ್ನು ಕೇಳಲ್ಲ, ದೊಡ್ಡವ್ಗೆ ಹೇಳಿರೇನೋ ಅಂತ. ಬೇಡ ಮೊದ್ಲ ಇವತ್ತು ಒಂದು ದಿವ್ಸರ ಸಮಾಧಾನಲೆ ಮಾತಾಡಕತ್ತಾರೆ. ಮತ್ತು ನಾ ಕೇಳಿದ್ನಿ ಅಂದ್ರೆ ಮತ್ತೆ ಸುಮ್ಮನೆ ಏನಾರ ಅನ್ಕೋತ ನಿಂದಿರ್ತಾರೆ. ಬೇಡ. ರಾಣಿ, ಏನು ವಿಚಾರ ಮಾಡಕತ್ತಿ? ಹೇಳಿದ್ನಲ್ಲ ರೂಮಿಗೆ ಹೋಗು ಅಂತ. ಹ್ಞೂ ಚಿಕ್ಕಮ್ಮ, ಹೋಗ್ತೀನಿ. ಬಂಗಾರಿ, ಏ ಬಂಗಾರಿ, ಪ್ರಿಯಾ, ಮಮ್ಮಿ ಅವ್ವ. ಅಯ್ಯೋ ಪ್ರಿಯಾ, ನೀನಾ? ನಾ ಯಾರಂತ ಅಂಜೆ ಬಿಟ್ನಲ್ಲ ಇವ. ನಮ್ಮ ಮಮ್ಮಿ ಎಲ್ಲರಿಗೂ ಹೆದರಿಸ್ತಾಳೆ, ಆದ್ರೆ ನನಗೆ ಹೆದರ್ತಾಳೆ ಮಮ್ಮಿ. ಇಲ್ಲ ಮಮ್ಮಿ? ಅಯ್ಯೋ ನನ್ನ ಬಂಗಾರ, ಹಂಗಲ್ಲವ್ವ. ನೀ ಎಲ್ಲಿ ಹೋಗಿದ್ದೀಗ? ಅಯ್ಯ ಅವ್ವ, ಆಕೆ ಬೆಳಗಾರಕ್ಕಿನ ಕರ್ಕೊಂಬಂದಿದ್ದಲ್ಲ ಮಮ್ಮಿ. ನೀನು ಅಲ್ಲಿ ಕರ್ಕೊಂಬಂದು ಹೊರಗೆ ಕುಂಡ್ರಿಸಿ ನೋಡ. ಅದನ್ನ ರಾಣಿಗೆ ಹೇಳಕ್ಕೆ ಹೋಗಿದ್ದೆ. ಆಕೆನ ಜಳಕನೂ ಮಾಡಿಲ್ಲ, ರೂಮ್ನ ಹಂಗೆ ಕೂತಾ ಮಾಡಂತ ಈಗ ಹೇಳಿ ಬಂದೆನ್ನ. ಹೌದಾ? ಶಾಸ್ತ್ರಕ್ಕೆ 5 ಮಂದಿನ ಎಲ್ಲಿ ಕರೆಯೋಕ್ಕೂ ಆಗಲ್ಲ. ನೀನು ನಿಮ್ಮ ಅಕ್ಕ ಹಾಕಿಸ್ಕೊಂಬಿಡ್ರಿ ಬಳಿ. ಹಾಂ, ನಿನ್ಗೆ ಎಷ್ಟು ಬೇಕು ನೀನು ಹಾಕ್ಸ್ಕೊ, ನಿಮ್ಮ ಅಕ್ಕಾಗಷ್ಟು ಹಾಕ್ಸ್ಬಿಡು. ಮತ್ತು ಯಾರಿಗೇನು ಬೇಡ, ನನಗೇನು ನಡೀತೈತಿ. ಮಮ್ಮಿ, ಮದುವೆ ಅಂತ ನೀ ಹೇಳ್ತಿ, ಮತ್ತು ಮಂದಿ ಮನೆಗೆ ಇದ್ದವ್ರಂಗೆ ನಮ್ಮ ಮನೆಗೆ ಯಾರೂ ಮಂದಿನ ಬಂದಿಲ್ಲ ಊರಿಂದ. ಏಯವ್ವ, ನಾವೇನು ಸಿಂಪಲ್ ಮದುವೆ ಮಾಡಕತ್ತೇವೆ. ಊರು ಮಂದಿನ ಕರೆಯಕ್ಕೆ ನಾವೇನು ಜೋರು ಮದುವೆ ಮಾಡಕತ್ತೀವನ? ಸುಮ್ಮೆಲೆ ಮನೆಯಾಗ ಅಕ್ಕಿ ಕಾಳು ಹೋಗಕತ್ತೇವೆ. ನಾವೊಂದಿಬ್ರು ಅವರೊಂದಿಬ್ರು, ಯಾರಿಗೂ ಮಂದಿ ಹೇಳಂಗಿಲ್ಲವ. ಹೌದಾ ಮಮ್ಮಿ, ಹಿಂಗೂ ಲಗ್ನ ಮಾಡ್ತಾರೆ ನಂಗೆ ಗೊತ್ತೇ ಇಲ್ಲ ನೋಡ. ನಾಳೆ ನೀನು ಮದುವೆ ಮಾಡ್ತೀನಲ್ಲ, ಅವಾಗ ಫುಲ್ ಊರಿಗೆ ಊಟ ಹಾಕ್ಸೋನು, ಊರಿಗೆ ಚತ್ತೋಡ್ಸೋನು, ಒಬ್ಬರನ್ನು ಬಿಡ್ಲಾರ್ದಂಗೆ ಮದ್ವೆ ಕರ್ಕೊಂಬರ್ತೇನೆ, ಆತಲ್ಲ. ಈಗ ಮಾತ್ರ ನಿಮ್ಮ ಅಕ್ಕನ ಮದ್ವೆ ಇಷ್ಟ ಸಿಂಪಲ್ಲಾಗಿ ಮಾಡೋಕ್ಕೆ ನಾನು ಅಷ್ಟೇ. ಇಲ್ಲೇ ಅಡುಗೆ ಮಾಡೋಕ್ಕೆ ಹೇಳೇನಿ, ಆಕೆ ಬರ್ತಾ. ಇವತ್ತಿನ ಕೆಲಸ ನಾಳೆ ಕೆಲಸ ಅಡುಗೆ ಎಲ್ಲ ಆಕೆ ನೋಡ್ಕೋತಾ. ಏನಿಲ್ಲ, 4 ಮಂದಿಗೆ ಅಡುಗೆ ಮಾಡ್ತಾರೆ, 2 ಬರ್ತಾರೆ. ನೀನೇನು ತಲೆ ಕೆಡಿಸ್ಕೋಬೇಡ. ಹೋಗಿ ಪ್ರಿಯಾ, ನೀನು ರೆಡಿಯಾಗು. ರೆಡಿಯಾಗಿ ನಿಮ್ಮ ಅಕ್ಕನ ಹತ್ರ ಕೂತ ಬಳೆ ಇಡಿಸ್ಕೊಂಡು ಮುಂಜಾನೆ ಐತ್ಲಾ ಯಾವ ಡ್ರೆಸ್ ಹಾಕೋತೀನಿ ನೋಡಿ ಹಾಕೊಂಡು ರೆಡಿ ಆಗ್ಬಿಡು. ಏನು ಜೋರು ರೆಡಿಯಾಗಿ ಹೋಗ್ಬೇಡ, ಸಿಂಪಲ್ಲಾಗಿ ರೆಡಿಯಾಗ. ಯಾಕಂದ್ರೆ ಆಕೆಗೂ ಸಿಂಪಲ್ಲಾಗಿ ರೆಡಿಯಾಗಿ ಅಂತ ಹೇಳೀನಿ. ಸಿಂಪಲ್ಲಾಗಿ ರೆಡಿಯಾಗಿ ಮಾಡಿಬಿಡುನು. ಹೋಗವ ಮಮ್ಮಿ, ನೀ ಹಿಂಗ್ಯಾಕೆ? ನಾ ಜೋರು ರೀತಿಗೆ ಮದೀವಿ ಚಂದಂದ ಡ್ರೆಸ್ ಹಾಕೊಂಡು ಓಡಾಡ್ಬೇಕಂತ ನಾ ಮಾಡೇನಿ. ನೀ ಇಲ್ಲೇ ಮನ್ಯಾಗ ಮಾಡಕತ್ತೀರಿ? ನಾ ಹಂಗಿದ್ರೆ ಸಿಂಪಲ್ ಡ್ರೆಸ್ ಮೇಲೆ ಇದ್ಬಿಡ್ತೇನೆ. ಹ್ಞೂ ಮಗಳ, ನಾನು ಅದನ್ನು ಹೇಳಕತ್ತೇನಿ. ನೀನು ಗಡ ಹೊರಗೆ ಓಡಾಡಬೇಡ, ಊರ ಮಂದಿಗೆಲ್ಲ ಸುದ್ದಿ ಮಾಡಬೇಡ. ಏನು ತಣ್ಣಗೆ ಮನ್ಯಾಗ ಕುಂದ್ರು. ಮನ್ಯಾಗ ಮದ್ವೆ ಮಾಡಕತ್ತಿದ್ರಿಂದ ಇಷ್ಟು ಡೆಕೋರೇಷನ್ ಮಾಡ್ಸೀನಿ ರೀ, ಸಾಕಲ್ಲ. ನಮಸ್ಕಾರ ರೀ ಕಮಲವ್ಕಾರ. ಓ ಸಾಮ್ಗಳು, ಹಾಂ ನಮಸ್ಕಾರ. ಬರ್ರಿ ಕುಂದರಿ.
ಅದು ಅವಸರದಾಗ ನಾ ಬರೋಕ್ಕಾಗಲಿಲ್ಲ. ಬೇರೆದವ್ರ ಕೈ ಹೇಳಿ ಕಳ್ಸೀನಿ, ತಪ್ಪು ತಿಳ್ಕೊಬೇಡ್ರಿ. ಭಾಳ ಕೆಲಸ ಇದ್ದು ಮನ್ಯಾಗ, ಅದ್ರ ಸಂಬಂಧ ನಾ ಬರೋಕ್ಕಾಗಲಿಲ್ಲ ಅಷ್ಟೇ ರೀ. ಇಷ್ಟು ಅರ್ಜೆಂಟಾಗಿ ಮುಂಜಾನೆ ಮದುವೆ ಐತಂತ ಬರಬೇಕಂತಂದು ಅವ್ನು ಹೇಳಿದ್ ನೋಡಿ, ಇಷ್ಟು ಅರ್ಜೆಂಟಾಗಿ ಯಾಕೆ ಇಟ್ಕೊಂಡಿರಿ ಕಮಲಕ್ಕರ? ಇದು ಯಾರು ಮದುವೆ? ಅಲ್ರಿ ನಿಮ್ಗೇನು ಗೊತ್ತಿಲ್ಲನ್ರಿ, ಹಿಂಗೆ ಕೇಳ್ತೀರಿ? ನನ್ನ ದೊಡ್ಡ ಮಗಳ ರಾಣಿದ ಮದುವೆ. ಅದು ಸ್ವಲ್ಪ ಅವಸರದಾಗಾತು, ಅದಕ್ಕೆ ನಿಮ್ಗೆ ಹೇಳಿಲ್ಲ ಅಷ್ಟೇ. ಕುಂದರಿ, ನಾನು ಹಾಲು ತೊಗೊಂಬ ಅಂತ ಹೇಳ್ತೀನಿ. ಇಲ್ಲ ನಮಗೇನು ಬೇಡ, ನಾನು ಎಲ್ಲ ತಯಾರಿ ಮಾಡ್ಕೊಳ್ತೀನಿ, ನೀವು ನಿಮ್ಮ ಕೆಲಸ ಮಾಡ್ಕೊ ಹೋಗ್ರಿ. ಪ್ರಿಯಾ ಏನು ಮಮ್ಮಿ? ಅಯ್ಯೋ, ಆಲ್ರೆಡಿ ಆಚಾರ್ಯರು ಬಂದರು, ನಿಮ್ಮ ಅಕ್ಕನ ರೆಡಿ ಆಯ್ತಾ ಕೇಳಿ ಹೋಗು. ಹುಡುಗ? ಓ, ಹುಡುಗನ ಕಡೆದವ್ರು ಆಗಲೇ ಬಂದಾರ್ರಿ. ಅವ್ನು ಈಚೆ ಕಡೆ ರೂಮ್ನಾಗ ಕೊಂಡ್ರಶೀನಿ. ಇದೇನು ಮದುವೆ ಮನೆ ಅಂತ ಯಾರೂ ಇಲ್ಲ. ಇವರ ಇಬ್ಬರು ಅದಾರ, ನಾನೊಬ್ಬವ ಬಿಟ್ರೆ ಯಾರು ಮನೆ ಮಂದಿನ ಕಾಣವಲ್ರ. ಇದು ಎಂಥ ಮದುವೆ ಏನೋ, ನಾವಳೆ ಬಂದು ಸಿಕ್ಕಾಕೊಂಡಿಲ್ಲಿ. ಆಹಾ, ಇವೊಂದು ನಶೀಬ ಎಂಥ ಎಳೀಕಂದು ಹುಡುಗಿ ಐತಿ. ಎಷ್ಟರ ಚಂದ ಐತಿ ಹುಡುಗಿ. ಅಬ್ಬ ಅಲ್ರಿ ಕಮಲಕ್ಕರ, ಈ ಹುಡುಗನ ಕರ್ಕೊಂಬರೋದು ಬಿಟ್ಟು ಬೇರೆ ಯಾರನ್ನ ಕರ್ಕೊಂಬಂದು ನಿಂದ್ರಿಸಿರಿಲ್ಲಿ. ಕನ್ಫ್ಯೂಸ್ ಆಗೈತೆ ನೋಡ್ರಿ. ಅವ್ರಿಗೆ ಎಲ್ಲರ ಅವ್ರು ಕಡೆದವ್ರನ್ನ ಕೇಳ್ರಿ. ನೋಡಪ್ಪ, ನಾ ಕೊಡೋ ರೊಕ್ಕದ ಆಸೆಗೆ ಬಂದೀನಿ ಏನು ಆತಲ್ಲ, ನಾನೇ ಮಾಡಿಸ್ಬೋದಾಗಿತ್ತ. ತಪ್ಪಕ್ಕದ ನೀನು ಕರ್ಸೇನಿ. ನಿಂದು ಎಷ್ಟೈತಲ್ಲ ಅಷ್ಟೇ ಮಾಡು ಮುಚ್ಕೊಂಡು. ಅವನ ಮದ್ವೆ ಗಂಡ, ಆಕೆ ಮದ್ವೆ ಹುಡುಗಿ. ಅವ್ರ ಕಡೆದ ಅವನು ಕೂತಾನೆಲ್ಲ ಒಬ್ಬ ಬಂದಾನ, ಬೇರೆ ಯಾರೂ ಬಂದಿಲ್ಲ ಆತಲ್ಲ. ನೀನು ಆಕೆ ಹಾರ ಹಾಕ್ಸು, ತಾಳಿ ಕಟ್ಸು, ಅಷ್ಟೇ ನಿನ್ನ ಕೆಲಸ. 12 ಏನು ಮಾತಾಡಂಗಿಲ್ಲ. ರೀ ಸಾಂಬೋಳ, ಇದು ಮದ್ವೆ ಮನಿ ಮಕಾಯಕ್ಕೆ ಹಂಗೆ ಮಾಡಿರಿ. ಚಂದ ಮಕ ಇಟ್ಕೊಂಡ ಹಾರಾಕ್ಷಿ ತಾಳಿ ಕಟ್ಟಿಸ್ರಿ. ಏನು ಮಕ ನೋಡ್ಕೊತ ನಿಂತಿರಿ? ನನ್ನ ಮುಖ ಇರೋದ ಹಿಂಗ್ರಿ, ನೋಡೋಕ್ಕಾದ್ರೆ ನೋಡ್ರಿ, ಇಲ್ಲ ಕಣ್ಣು ಮುಚ್ಕೊಂಡು ಕುಂದರಿ. ತಾಳಿಯಲ್ಲೋ ಕಟ್ಟಿಸ್ತೀನಿ, ಸಮಾಧಾನ. ಎಲ್ಲ ನನ್ನ ಕರ್ಮ. ಇವತ್ತು ಯಾವ ಮಗ್ಲೆದ್ನೋ ಏನೋ ಪಾಪ, ಇಂಥ ಒಳ್ಳೆ ಹುಡುಗಿ ಜೀವನ ಹಾಳು ಮಾಡಕತ್ತೀನಲ್ಲ ಅಂತ ಭಾಳ ಕೆಟ್ಟ ಬೇಜಾರಾಗತ್ತತೆ. ದೇವ್ರೆ,